ಪೋರ್ತೋಜಿಲ್ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ. ಇದರಲ್ಲಿ ಕಿಲ್ಲರ್ ಸೀರಿಯಸ್ ಆಗಿ ಕೊಲೆ ಮಾಡ್ತಾ ಇರ್ತಾನೆ. ಅದು ಬರೀ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ನೈಟ್ ಟೈಮ್ ಮಾತ್ರನೇ ಕೊಲೆ ಮಾಡ್ತಾ ಇರ್ತಾನೆ. ಇದನ್ನ ಪೊಲೀಸ್ ಅವರು ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಅಂಡ್ ಕಿಲ್ಲರ್ ಹೇಗೆ ಸಿಗಾಕೋತಾನೆ ಅಂಡ್ ಸಿಗಾಕೊಂಡ್ರು ಆಮೇಲೆ ಏನೇನ್ ಆಗುತ್ತೆ ಅನ್ನೋದು ಇದರ ಸ್ಟೋರಿ. ಫಿಲಂ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಬ್ಬ ಪೊಲೀಸ್ ಮತ್ತೆ ಕಾನ್ಸ್ಟೇಬಲ್ ತಿರುಚಿ ಸಿಟಿ ಔಟ್ಸ್ಕರ್ಟ್ ಅಲ್ಲಿ ಪೆಟ್ರೋಲಿಂಗ್ ಅಂತ ಹೋಗ್ತಾ ಇರ್ತಾರೆ. ಆಗ ಅವ್ರಿಗೆ ಅಲ್ಲಿ ಒಂದು ಡೆಡ್ ಬಾಡಿ ಕಾಣಿಸುತ್ತೆ. ಇಮಿಡಿಯೇಟ್ಲಿ ಅದನ್ನ ಅವರು ಐಆರ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅಲ್ಲಿಗೆ ಬಂದಂತ ಐಆರ್ ಆಫೀಸರ್ ಡೀಟೇಲ್ಸ್ ಕೇಳ್ತಾರೆ. ಅವಾಗ ಎಸ್ಎ ಹೇಳ್ತಾರೆ, ಸರ್ 3 days ಹಿಂದೆ ಒಂದು ಹುಡುಗಿ ಕೊಲೆ ಆಗಿತ್ತು ಅಲ್ವಾ, ಅದೇ ಪ್ಯಾಟರ್ನ್ ಅಲ್ಲಿ ಈ ಮರ್ಡರ್ ಕೂಡ ಆಗಿದೆ ಅಂತ. ಅಷ್ಟೊತ್ತಿಗೆ ಬಾಡಿನ ತೋರಿಸ್ತಾರೆ. ಅಂಡ್ ಆ ಬಾಡಿ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ, ಒಂದು ಹುಡುಗಿನ ತಲೆ ಮೇಲ್ ಮಾಡಿ ಕೈನ ಕಟ್ಟಾಕಿ ಗಂಟ್ಲುನ ಕುಯ್ದು ಸಾಯಿಸಿರ್ತಾರೆ. ನೆಕ್ಸ್ಟ್ ಚೆನ್ನೈಯಲ್ಲಿ ಹೀರೋ ಅವರ ಎಂಟ್ರಿ ಆಗುತ್ತೆ. ಹಾಗೆ ಹೀರೋ ಒಂದು ಪೊಲೀಸ್ ಟ್ರೈನಿ ಆಗಿರ್ತಾರೆ. ಇವರು ಥಿಯರಿಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಅಂಡ್ ಆನ್ ಫೀಲ್ಡ್ ಅಲ್ಲಿ ಅನುಭವ ಇರಲ್ಲ. ಕ್ರೈಮ್ ಸೀನ್ಸ್ ಅಂದ್ರೆ ಸಾಕು ನರ್ವಸ್ ಆಗ್ತಾರೆ ಅಂಡ್ ಭಯ ಪಡುವಂತ ಕ್ಯಾರೆಕ್ಟರ್ ಇವ್ರದ್ದು. ಲೋಗತನ್ ಒಬ್ರು ಸೀನಿಯರ್ ಪೊಲೀಸ್ ಅಧಿಕಾರಿ ಆಗಿರ್ತಾರೆ. ಇವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಹಾಗೂ ಮಾತು ಕಮ್ಮಿ ಆಗಿರುವಂತ ಕ್ಯಾರೆಕ್ಟರ್. ನೆಕ್ಸ್ಟ್ ಸೀನ್ ಅಲ್ಲಿ ಡಿಜಿಪಿ ಅವರು ಇವ್ರಿಗೆ ತಿರ್ಚಿಲ್ ನಡೀತಾ ಇರುವಂತ ಕೇಸ್ ನ ಅಲೋಕೇಟ್ ಮಾಡ್ತಾರೆ. ಅಂದ್ರೆ ತಿರ್ಚಿಲ್ ಆಗಿರುವಂತ ಮರ್ಡರ್ಸ್ ನ ಇವ್ರಿಗೆ ಅಲೋಕೇಟ್ ಮಾಡ್ತಾರೆ. ಅಂಡ್ ಇವ್ರೊಬ್ರು ಲೇಡಿ ಟೆಕ್ನಿಕಲ್ ಅಸಿಸ್ಟೆಂಟ್ ಕೂಡ ಕೊಡ್ತಾರೆ. ಅವರೇ ಈ ಫಿಲಂ ನ ಹೀರೋಯಿನ್ ಆಗಿರ್ತಾರೆ. ನೆಕ್ಸ್ಟ್ ಇವರೆಲ್ಲ ತಿರ್ಚಿಗೆ ಬರ್ತಾರೆ. ಅಲ್ಲಿರುವಂತಹ ಪೊಲೀಸ್ ಅವರು ಕೇಸ್ ಡೀಟೇಲ್ಸ್ ನ ಇವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದಾದ್ಮೇಲೆ ಮಾರ್ಚರಿಗೆ ಇನ್ವೆಸ್ಟಿಗೇಷನ್ಗೆ ಅಂತ ಲೋಗತನ್ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಕಾಸ್ ಆಫ್ ಡೆತ್ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂಡ್ ಇವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಅದೇನಂತಂದ್ರೆ ಕಿಲ್ಲರ್ ವೈರಿಂದ ಅದು ಫ್ರಂಟ್ ಸೈಡ್ ಇಂದ ನಿಂತ್ಕೊಂಡು ಇವ್ರನ್ನ ಸಾಯಿಸಿದ್ದಾರೆ ಅಂತ. ನೆಕ್ಸ್ಟ್ ಲೋಗತನ್ ಟ್ರೈನಿ ಆಗಿರುವಂತ ಹೀರೋನ ಕರೆದು ಡಾಕ್ಟರ್ಗೆ ಸೇಮ್ ಎಕ್ಸ್ಪ್ಲನೇಷನ್ ನ ಕೊಡಿ ಅಂತ ಕೇಳ್ಕೊತಾರೆ. ಆಗ ಹೀರೋ ಮಾರ್ಚುರಿಯಲ್ಲಿ ಇರುವಂತ ಡೆಡ್ ಬಾಡಿನ ಅಂಡ್ ಬ್ಲಡ್ ನ ನೋಡಿ ಈಚೆ ಓಡೋಗಿ ವಾಮಿಟ್ ಮಾಡ್ಕೋತಾರೆ. ಇದಕ್ಕೆ ಕೋಪಗೊಂಡ ಲೋಗತನ್, ನಾವಿಲ್ಲಿ ಕೇಸ್ ಸಾಲ್ವ್ ಮಾಡೋದಕ್ಕೆ ಬಂದಿರೋದು, ನಿಂಗೆ ಟ್ರೈನ್ ಮಾಡೋದಕ್ಕಲ್ಲ, ನೀನು ಇದಕ್ಕೆ ಫಿಟ್ ಆಗಿಲ್ಲ, ಬೆಳಿಗ್ಗೆ ಆಗೋಷ್ಟರಲ್ಲಿ ಹೊರಟೋಗು ಅಂತ ಬೈತಾರೆ. ಆದ್ರೆ ಪ್ರಕಾಶ್ ಬೇಜಾರಾಗದೆ ಮತ್ತೆ ಇವರ ಜೊತೆ ಹೋಗ್ತಾರೆ. ಇದರಿಂದ ಲೋಗತನ್ ಕೋಪ ಬಿಟ್ಟು ಇವ್ರನ್ನ ಟೀಮ್ ಮೆಂಬರ್ ಆಗಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಡೇ ಇಬ್ರು ಮರ್ಡರ್ ಆಗಿರುವಂತ ಪ್ಲೇಸ್ಗೆ ಹೋಗ್ತಾರೆ. ಅಲ್ಲಿ ಲೋಗತನ್ ಹೀರೋನ ವಿಕ್ಟಿಮ್ ತರ ಕೂತ್ಕೊಳ್ಳೋಕೆ ಹೇಳಿ ಕಿಲ್ಲರ್ ನ ಮೋಟಿವ್ ನ ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಇವ್ರಿಗೆ ಕಿಲ್ಲರ್ ಎಷ್ಟು ಕ್ರೂರಿ ಅಂಡ್ ಯಾಕೆ ಸಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಐಡಿಯಾ ಮತ್ತೆ ಕನೆಕ್ಷನ್ ತಿಳ್ಕೊತಾರೆ. ಅಷ್ಟೊತ್ತಿಗೆ ಇವ್ರಿಗೆ ಇನ್ನ ಒಂದು ಮರ್ಡರ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಅಲರ್ಟ್ ಆದ ಇವರು ಕಿಲ್ಲರ್ ನ ಹುಡ್ಕೋದ್ರ ಜೊತೆಗೆ ನೆಕ್ಸ್ಟ್ ಕ್ರೈಮ್ ನ ನಾವು ತಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂಡ್ ಕಿಲ್ಲರ್ ನ 3 days ಪ್ಯಾಟರ್ನ್ ಕೂಡ ಇವರು ತಿಳ್ಕೊಂಡು ಸಿಟಿ ಫುಲ್ ಅಲರ್ಟ್ ಮಾಡ್ತಾರೆ. ಆದ್ರೆ ಇವರ ಕಾರ್ ಡ್ರೈವರ್ ಮಗಳನ್ನೇ ಕಿಲ್ಲರ್ ನೆಕ್ಸ್ಟ್ ವಿಕ್ಟಿಮ್ ಮಾಡ್ಕೊಂಡು ಸಾಯಿಸ್ಬಿಡ್ತಾನೆ. ಇದರಿಂದ ಕ್ಲೂಲೆಸ್ ಆಗಿದ್ದ ಇವ್ರಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ನಾವ್ ಯಾಕೆ ಇದನ್ನೇ ಫಸ್ಟ್ ಕ್ರೈಮ್ ಅಂತ ಅನ್ಕೊಂಡಿದೀವಿ, ಇದಕ್ಕೂ ಮುಂಚೆ ಇನ್ನ ಕ್ರೈಮ್ ಮಾಡಿರ್ಬೋದಲ್ವಾ ಅಂತ ಡಿಸೈಡ್ ಆಗಿ ಇವರು ಫಸ್ಟ್ 10 years ಓಲ್ಡ್ ಡೇಟಾನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವ್ರಿಗೆ ಯಾವುದೇ ರೀತಿ ಕ್ಲೂ ಸಿಗಲ್ಲ. ದೆನ್ ಹೀರೋಗೆ ಒಂದು ಬುಕ್ಕಿಂದ 20 years ಗ್ಯಾಪ್ ಕೊಟ್ಟು ಕ್ರೈಮ್ ಮಾಡುವಂತ ವಿಷಯ ಗೊತ್ತಾಗುತ್ತೆ. ಸೊ ಇವರು ಮತ್ತೆ 20 years ಓಲ್ಡ್ ರೆಕಾರ್ಡ್ ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಇವ್ರಿಗೆ 6 years ಗ್ಯಾಪ್ ಅಲ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ 9 ಕೊಲೆ ಆಗಿರೋದು ಗೊತ್ತಾಗುತ್ತೆ. ಅಂಡ್ ಲಾಸ್ಟ್ ಕೊಲೆ ಬಂದು 1979 ಅಲ್ಲಿ ಆಗಿರುತ್ತೆ ಅಂತ ತಿಳ್ಕೊಂತಾರೆ. ದೆನ್ ಕಾಮನ್ ಪಾಯಿಂಟ್ ಗಾಗಿ ಹುಡುಕ್ತಿರ್ಬೇಕಾದ್ರೆ ಈ 9 ಕೊಲೆನ ಇನ್ವೆಸ್ಟಿಗೇಷನ್ ಮಾಡಿದ್ದು ಇನ್ಸ್ಪೆಕ್ಟರ್ ಸಬಾಸ್ಟಿನ್ ಅಂತ ತಿಳ್ಕೊತಾರೆ. ದೆನ್ ಲೋಗನ್ ಅವರು ಇನ್ಸ್ಪೆಕ್ಟರ್ ಮನೆಗೆ ಬರ್ತಾರೆ. ಆಗ ಇನ್ಸ್ಪೆಕ್ಟರ್ ಅವರು ತೀರ್ಕೊಂಡಿರೋ ವಿಷಯ ಅವರ ಮಗ ಕೆನಡಿಯಿಂದ ಗೊತ್ತಾಗುತ್ತೆ. ಹಾಗೆ ಇವರಿಬ್ರು ಮಾತಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಕೆನಡಿ ಅವರ ವಿಚಿತ್ರ ವರ್ತನೆಯಿಂದ ಇವರ ಮೇಲೆ ಅನುಮಾನ ಶುರು ಆಗುತ್ತೆ. ದೆನ್ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಕೆನಡಿ ಅವರು ಹೇಳ್ತಾರೆ 1979 ಅಲ್ಲಿ ಇವರ ಮದುವೆ ಆಯಿತು ಅಂಡ್ 3 months ಬಿಫೋರ್ ಇವರ ವೈಫ್ ತೀರ್ಕೊಂಡ್ರು ಅಂತ. ಸೊ ಈ 2 ಫ್ಯಾಕ್ಟ್ ಈ ಕೇಸ್ಗೆ ಲಿಂಕ್ ಆಗಿರೋದ್ರಿಂದ ಇವರ ಮೇಲೆ ಸ್ಟ್ರಾಂಗ್ ಆಗಿ ಡೌಟ್ ಬರುತ್ತೆ. ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿಸಿದಾಗ ಇವರೇ ಸಸ್ಪೆಕ್ಟ್ ಅಂತ ಡಿಸೈಡ್ ಆಗ್ತಾರೆ. ಅಲ್ಲಿಗೆ ಇಂಟರ್ವೆಲ್ ಬರುತ್ತೆ. ಬಟ್ ಫಿಲಂ ಇಲ್ಲಿಂದ ಆಕ್ಚುಲಿ ಕಂಪ್ಲೀಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಶುರು ಆಗುತ್ತೆ. ಇಂಟರ್ವೆಲ್ ಆದ್ಮೇಲೆ ನೆಕ್ಸ್ಟ್ ಇವರು ಸಸ್ಪೆಕ್ಟ್ ನ ಅಬ್ಸರ್ವ್ ಮಾಡಿ ಅವ್ರ ಮನೆಯಲ್ಲಿ ಏನಾದ್ರು ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಹೀರೋ ಪ್ರಕಾಶ್ ನ ಕೆನಡಿ ಮನೆ ಪಕ್ಕದಲ್ಲಿ ಖಾಲಿ ಇದ್ದಂತ ಮನೆಗೆ ಕಳಿಸ್ತಾರೆ. ಆಮೇಲೆ ಡೇ ಅಂಡ್ ನೈಟ್ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವಾಗ ಕೆನಡಿ ಫಿಲಂ ನೋಡೋದಕ್ಕೆ ಔಟ್ ಸೈಡ್ ಹೋದಾಗ ತುಂಬಾ ಡೌಟ್ ಆಗಿ ಇವ್ರನ್ನ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಬಟ್ ಕೆನಡಿ ಇಲ್ಲಿ ನಿಜ ಹೇಳ್ತಾ ಇರ್ತಾರೆ ಅಂತ ಗೊತ್ತಾಗುತ್ತೆ. ಅದೇ ಟೈಮಲ್ಲಿ ಹೀರೋ ಕೆನಡಿ ಮನೆಗೆ ಹೋಗಿ ಕ್ಲೂನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಇವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಒಂದು ಸಿಗುತ್ತೆ. ಅಂಡ್ ಒಂದು ಲಾಕ್ ಆಗಿರುವಂತ ಡೋರ್ ಕೂಡ ನೋಡ್ತಾರೆ. ಆದ್ರೆ ಒಳಕ್ ಹೋಗೋ ಅಷ್ಟರಲ್ಲಿ ಕೆನಡಿ ಅವರು ಮನೆಗೆ ಬರೋದ್ರಿಂದ ಹೀರೋ ಪ್ರಕಾಶ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಅದೇ ಟೈಮಲ್ಲಿ ಔಟ್ ಸೈಡ್ ಅಲ್ಲಿ ಒಂದು ಕೊಲೆ ಕೂಡ ಆಗೋಗಿರುತ್ತೆ. ಇದನ್ನ ನಾನೇ ಕೊಲೆ ಮಾಡಿದ್ದು ಅಂತ ಯಾರೋ ಒಬ್ಬ ಒಪ್ಕೊಂಡು ಸರೆಂಡರ್ ಕೂಡ ಆಗ್ತಾನೆ. ಇದರಿಂದ ಪೊಲೀಸ್ನವರು ಕೇಸ್ನ ಕ್ಲೋಸ್ ಮಾಡ್ತಾರೆ. ಆದ್ರೆ ಕೆನಡಿನೇ ಮಾಡಿದ್ದು ಇದನ್ನ ಅಂತ ನಂಬಿದ್ದ ಇವರು ಇನ್ವೆಸ್ಟಿಗೇಷನ್ ನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಕೆನಡಿ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಆದ ಇವರು ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕೆನಡಿ ಹೀರೋನ ನೋಡ್ಬಿಟ್ಟು ಅವರ ಮನೆಗೆ ಡಿನ್ನರ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಡಿನ್ನರ್ಗೆ ಹೋದಂತ ಹೀರೋ ಗ್ಯಾಪ್ ಅಲ್ಲಿ ಲಾಕ್ ಆಗಿರೋ ರೂಮ್ಗೆ ಹೋಗಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅವ್ರಿಗೆ ಅಲ್ಲಿ 1979 ಅಲ್ಲಿ ಕೊಲೆ ಆದಂತ ಮರ್ಡರ್ ಫೋಟೋ ಸಿಗುತ್ತೆ.
ಅವಾಗ ಅಲ್ಲಿಗೆ ಬಂದ ಕೆನಡಿ ಹೀರೋಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ರೂಮ್ ಡೋರ್ ನ ಲಾಕ್ ಮಾಡ್ತಾನೆ. ಅಂಡ್ ಅದೇ ಟೈಮ್ಗೆ ಲೋಕನಾಥನ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಇವ್ರನ್ನ ಸೇವ್ ಮಾಡ್ತಾನೆ. ಅಂಡ್ ಈ ಕಡೆ ಕೆನಡಿನ ವಿಚಾರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮೊದಲಿಗೆ ಒಪ್ಕೊಳ್ದೇ ಇರುವಂತ ಕೆನಡಿ ತನ್ನ ಮಗ ಕಾಲ್ ಮಾಡಿದಾಗ ಎಲ್ಲಾನು ಹೇಳೋದಕ್ಕೆ ಒಪ್ಕೋತಾನೆ. ಅವಾಗ ಇವರ ಪಾಸ್ಟ್ ಅಂದ್ರೆ ಕೆನಡಿ ಮತ್ತೆ ಇವರ ಅಪ್ಪನ ಪಾಸ್ಟ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇವರ ಅಪ್ಪ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದ್ರಿಂದ ಪದೇ ಪದೇ ಸಣ್ಣ ಸಣ್ಣ ಮಿಸ್ಟೇಕ್ ಕೂಡ ಕೆನಡಿ ಅವ್ರಿಗೆ ಹೊಡಿತಾ ಇರ್ತಾರೆ. ಇದರಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದ ಕೆನಡಿ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದ್ರೆ ಭಯದಿಂದ ಸಿಗರೇಟ್ ಸಹಿತ ಕೂತಿರ್ಬೇಕಾದ್ರೆ ಒಬ್ರು ಲೇಡಿ ಕಾನ್ಸ್ಟೇಬಲ್ ಅದನ್ನ ನೋಡ್ಬಿಡ್ತಾರೆ. ಅಂಡ್ ಅವ್ರನ್ನ ಇವರು ಎಷ್ಟು ಕೇಳ್ಕೊಂಡ್ರು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಕೆನಡಿ ಕೋಪದಲ್ಲಿ ಒಂದು ಕಲ್ಲನ್ನ ತಗೊಂಡು ಇವ್ರಿಗೆ ಹೊಡೆದು ಸಾಯಿಸ್ಬಿಡ್ತಾನೆ. ಕೊಲೆಯಿಂದ ಭಯ ಆದ ಕೆನಡಿ ಮನೇಲಿ ಬಂದು ಅವಸ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಅವರ ಅಪ್ಪ ಬಂದು ಕಾನ್ಸ್ಟೇಬಲ್ ಹತ್ರ ಈ ಕೊಲೆ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು, ಎವಿಡೆನ್ಸೇ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ. ಇದರಿಂದ ಕೆನಡಿ ಬಗ್ಗೆ ಜಾಸ್ತಿ ಅವರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಂಡ್ ಈ ಕಡೆ ಕೆನಡಿ ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಅಂಡ್ ಹ್ಯಾಪಿ ಆಗಿರ್ತಾನೆ. ಇದು ಸ್ವಲ್ಪ ದಿನಕ್ಕಂಟ ಇರುತ್ತೆ. ಅಂಡ್ ಯಾವಾಗ ಅವರಪ್ಪ ಸ್ವಲ್ಪ ಟೆನ್ಷನ್ ಫ್ರೀ ಆಗಿ ಮತ್ತೆ ಇವ್ರ ಮೇಲೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ, ಇವರು ಅದನ್ನ ಡೈವರ್ಟ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಪ್ರತಿ ಕೊಲೆಯಿಂದ ಒಂದೊಂದು ವಿಷಯನ ಕಲಿತಾ ಹೋಗ್ತಾರೆ. ಕೊಲೆಯಿಂದ ಬೇಜಾರಾಗಿದ್ದ ಕೆನಡಿ ಅವ್ರ ಹತ್ರ ಸಾರಿ ಕೇಳೋದಕ್ಕೆ ಅಂತ ಅವರ ಫೋಟೋನ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಡೇಸ್ ಆದ್ಮೇಲೆ ಪ್ರೆಷರ್ ಇಂದ ಇವರ ತಂದೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಡ್ತಾರೆ. ಅಂಡ್ ಅಲ್ಲಿಗೆ ಕೊಲೆ ಮಾಡೋದನ್ನ ಸ್ಟಾಪ್ ಮಾಡ್ಬಿಟ್ಟೆ ಅಂತ ಕೆನಡಿ ಹೇಳಿದಾಗ ಹೀರೋಗೆ ಸ್ವಲ್ಪ ಟೆನ್ಷನ್ ಆಗೋಗುತ್ತೆ. ಇವರು ಕೊಲೆ ಮಾಡೋದನ್ನ ಸ್ಟಾಪ್ ಮಾಡಿದ್ರೆ ದೆನ್ ಇವಾಗ ಕೊಲೆ ಮಾಡ್ತಿರೋದು ಯಾರು ಅಂಡ್ ಯಾಕೆ ಅಂತ ಕನ್ಫ್ಯೂಸ್ ಆಗ್ತಾರೆ. ಅವಾಗ ಕೆನಡಿ ನಾನು ಅವ್ನು ಸಿಗಾಕೊಂಡ ಅಂತ ಅನ್ಕೊಂಡೆ, ಆದ್ರೆ ಅವ್ನು ಇನ್ನ ಸಿಗಾಕೊಂಡಿಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಲೋಕನಾಥನ್ ಅವನು ಅಂದ್ರೆ ಯಾರು, ಕಂಪ್ಲೀಟ್ ಡೀಟೇಲ್ಸ್ ಹೇಳು ಅಂತ ಕೇಳಿದಾಗ ಕೆನಡಿ ಇನ್ನ ಒಂದು ಕಂಡೀಷನ್ ಹಾಕಿ ಹೊಸ ಸ್ಟೋರಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಸ್ಟೋರಿ ಏನಪ್ಪಾ ಅಂತಂದ್ರೆ ಕೆನಡಿ ಅವ್ನ ಮಗನ ನೋಡೋದಕ್ಕೆ ಡೆಲ್ಲಿ ಹೋಗಿ ಬಂದಾಗ ಒಂದು ದಿನ ನೈಟ್ ಯಾರೋ ಒಬ್ಬ ಇವನ್ನ ಲಾಕ್ ಮಾಡ್ಬಿಡ್ತಾರೆ. ಹಿಂದ್ಗಡೆಯಿಂದ ಲಾಕ್ ಮಾಡಿ ನಿರ್ಮಲಾ ಅನ್ನೋ ಒಂದು ಲೇಡಿನ ಕೆನಡಿ ಹೇಗೆ ಕೊಲೆ ಮಾಡ್ದ ಅನ್ನೋ ಸ್ಟೋರಿನ ಹೇಳ್ತಾನೆ. ಇದರಿಂದ ಭಯಗೊಂಡ ಕೆನಡಿ ಅವನು ಹೇಗೆ ಆರಾಮಾಗಿ ಹೊರಗಡೆ ಕೊಲೆ ಮಾಡಿ ಓಡಾಡ್ಕೊಂಡಿದ್ದಾನೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನ ಇವನ್ಗೆ ಕೊಡ್ತಾನೆ. ಅದಾದ್ಮೇಲೆ ಅವನು ಇವನ್ನ ಅಂದ್ರೆ ಕೆನಡಿನ ಪ್ರಜ್ಞೆ ತಪ್ಪಿಸಿ ಹೊರಟೋಗ್ತಾನೆ. ಅದಾದ ಸ್ವಲ್ಪ ಡೇಸ್ಗೆ ನಾನು ಕೂಡ ಪೇಪರ್ ಅಲ್ಲೇ ಈ ಮರ್ಡರ್ ಬಗ್ಗೆ ಓದಿ ತಿಳ್ಕೊಂಡೆ ಅಂತ ಕೆನಡಿ ಹೇಳ್ತಾನೆ. ಅಂಡ್ ನಾನ್ ಕೊಲೆ ಸ್ಟಾಪ್ ಮಾಡೋದಕ್ಕೆ ಒಂದು ರೀಸನ್ ಇತ್ತು, ಆದ್ರೆ ಇವನ್ಗೆ ಯಾವುದೇ ರೀತಿ ರೀಸನ್ ಇಲ್ಲ ಅಂತ ಹೇಳ್ತಾನೆ. ಅಂಡ್ ಕೆನಡಿಗೂ ಕೂಡ ಇವನ ಫೇಸ್ ಬಗ್ಗೆ ಐಡಿಯಾ ಇಲ್ಲದೆ ಇರೋದ್ರಿಂದ ಹೀರೋಗೆ ಅಂದ್ರೆ ಲೋಗನ್ಗೆ ಮತ್ತೆ ಹೀರೋಗೆ ತುಂಬಾ ಟೆನ್ಷನ್ ಶುರುವಾಗೋದು. ಆಮೇಲೆ ಕೆನಡಿ ವಿಲನ್ ಕಾರ್ ಸೌಂಡ್ ನ ಡೀಟೇಲ್ಸ್ ಕೊಟ್ಬಿಟ್ಟು ತಾನ್ ತಪ್ಪು ಮಾಡಿದ್ದು ತನ್ನ ಮಗನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ಗ್ಯಾಸ್ ಸಿಲಿಂಡರ್ ನ ಬ್ಲಾಸ್ಟ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿಲನ್ ಊಟ ಮಾಡ್ತಾ ಇರ್ಬೇಕಾದ್ರೆ ಅವನ ವೈಫ್ ಇವನ್ನ ತುಂಬಾ ಚೆನ್ನಾಗಿ ಬೈತಾ ಇರ್ತಾಳೆ. ಅಂಡ್ ತನ್ನ ಲವರ್ ಜೊತೆ ಅದೇ ಮನೇಲಿ ಇರ್ತಾಳೆ. ಇದರಿಂದ ಕೋಪಗೊಂಡ ವಿಲನ್ ಇಬ್ರು ಸಾಯಿಸ್ತಾನೆ. ಅಂಡ್ ಇದು ಯಾವಾಗ ಇವನ್ಗೆ ನೆನಪಾಗತ್ತೆ ಅವಾಗೆಲ್ಲ ಹೀಗೆ ಮಾಡ್ತಾನೆ ಇರ್ತಾನೆ. ದೆನ್ ವಿಲ್ಲನ್ ಇನ್ನೂ ತೀರದ ಕೋಪನ ತೀರ್ಸ್ಕೊಳ್ಳೋದಕ್ಕೆ ಕ್ಲೀನ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಎಲ್ಲಾನು ರೆಡಿ ಮಾಡ್ಕೊಂಡು ಮತ್ತೆ ಕೊಲೆ ಮಾಡೋದಕ್ಕೆ ಹೋಗ್ತಾನೆ. ಈ ಸೈಡ್ ಅಲ್ಲಿ ಕಾರ್ ಸೌಂಡ್ ನ ಒಂದು ಕಾರ್ ಗ್ಯಾರೇಜ್ ಅಲ್ಲಿ ಕೇಳಿದ್ದ ಹೀರೋ ನೆನಪು ಮಾಡ್ಕೊಂಡು ಅದೇ ಕಾರ್ ಗ್ಯಾರೇಜ್ ನ ಓನರ್ ನ ಹೆಲ್ಪ್ ಇಂದ ವಿಲ್ಲನ್ ಮನೆಗೆ ಬರ್ತಾನೆ. ಅಲ್ಲಿ ವಿಲ್ಲನ್ ತೆಗೆದಿರುವಂತ ಫೋಟೋಸ್ ನ ನೋಡಿ ಇವರು ಶಾಕ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಇವರು ಯಾರನ್ನ ಕೊಲೆ ಮಾಡಕ್ ಹೋಗ್ತಾ ಇದ್ದಾನೆ ಅಂತ ತಿಳ್ಕೊತಾರೆ. ಇದಕ್ಕೆ ಹೆಲ್ಪ್ ಆಗೋದು ಒಂದು ಕಾಫಿ ಶಾಪ್ ನ ಬಿಲ್. ಇದನ್ನ ಫಾಲೋ ಮಾಡ್ಕೊಂಡು ಹೋದ ಇವ್ರಿಗೆ ಒಂದು ಲೀಡ್ ಸಿಗುತ್ತೆ. ಅದೇನಂತಂದ್ರೆ ವಿಲ್ಲನ್ ಡೈಲಿ ಕಾಫಿ ಶಾಪ್ ಅಲ್ಲಿ ಏನ್ ಮಾಡ್ತಾ ಇದ್ದ ಅಂತ. ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ ಇವ್ರಿಗೆ ವಿಲ್ಲನ್ ನೆಕ್ಸ್ಟ್ ಟಾರ್ಗೆಟ್ ನ ಅಬ್ಸರ್ವ್ ಮಾಡ್ತಾ ಇದ್ದ ಅಂತ ಗೊತ್ತಾಗತ್ತೆ. ಬಟ್ ಇವರು ಕನ್ಫ್ಯೂಷನ್ ಅಲ್ಲಿ ಬೇರೆ ಮಾಡೆಲ್ ನ ಹುಡುಕ್ತಾ ಇದ್ದ ಅಂತ ಅನ್ಕೊಂಡು ಅವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಹೊಂಟೋಗ್ತಾರೆ. ಆದ್ರೆ ವಿಲ್ಲನ್ ಹೀರೋಯಿನ್ ನ ಟಾರ್ಗೆಟ್ ಮಾಡಿ ಅವಳನ್ನ ಅಟ್ಯಾಕ್ ಮಾಡ್ತಾನೆ. ಇದನ್ನ ತಿಳ್ಕೊಂಡ ಹೀರೋ ಅವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಚೇಸ್ ಕೂಡ ನಡೆಯುತ್ತೆ. ಅಂಡ್ ಆ ಚೇಸ್ ಅಲ್ಲಿ ವಿಲ್ಲನ್ ತಪ್ಪಿಸ್ಕೊಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಪಾಳ್ ಬಿದ್ದ ಮನೆಯಲ್ಲಿ ಹೀರೋಯಿನ್ ನ ತನ್ನ ವೈಫ್ ಅಂತ ಅನ್ಕೊಂಡು ವಿಲ್ಲನ್ ತುಂಬಾ ಟಾರ್ಚರ್ ಮಾಡ್ತಿರ್ತಾನೆ. ಅಂಡ್ ಆಲ್ಮೋಸ್ಟ್ ಅವಳನ್ನ ಸಾಯಿಸೋ ಅಂತ ಪರಿಸ್ಥಿತಿಗೆ ಹೊಂಟೋಗಿರ್ತಾನೆ. ಅದೇ ಟೈಮ್ಗೆ ಅಲ್ಲಿಗೆ ಬಂದಂತ ಹೀರೋ ಮತ್ತೆ ಲೋಕನಾಥನ್ ಒಂದು ಸೌಂಡ್ ಮಾಡ್ಬಿಡ್ತಾರೆ. ಇದರಿಂದ ಎಚ್ಚರಗೊಂಡ ವಿಲ್ಲನ್ ಹಿಂದೆ ಹೈಡ್ ಆಗಿ ಲೋಕನಾಥನ್ಗೆ ಬ್ಯಾಕ್ ಸೈಡ್ ಇಂದ ಚಾಕು ಹಾಕ್ಬಿಡ್ತಾನೆ. ಅಂಡ್ ಇವರ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಫೈಟ್ ಆಗುತ್ತೆ. ಆದ್ರೆ ಚಾಕು ಎಫೆಕ್ಟ್ ಇಂದ ಲೋಕನಾಥನ್ ಬಿದ್ದೋಗ್ತಾನೆ. ಲೋಕನಾಥನ್ ನ ಕಾಪಾಡೋದಕ್ಕೆ ಹೀರೋ ಬಂದಾಗ ವಿಲ್ಲನ್ ಹೀರೋಯಿನ್ ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ದೆನ್ ಮತ್ತೆ ಹೀರೋ ಇವ್ರನ್ನ ಹುಡಿಕೊಂಡು ಬರ್ತಾನೆ. ಅವಾಗ ಹೀರೋ ಅಂಡ್ ವಿಲ್ಲನ್ ಮಧ್ಯೆ ಒಂದು ಇಂಟ್ರೆಸ್ಟಿಂಗ್ ಫೈಟ್ ಆಗುತ್ತೆ. ಫೈನಲಿ ಪ್ರಕಾಶ್ಗೆ ಗನ್ ಸಿಗುತ್ತೆ ಅಂಡ್ ಇವರು ಧೈರ್ಯ ಮಾಡಿ ವಿಲ್ಲನ್ ನ ಶೂಟ್ ಮಾಡ್ತಾರೆ ಅಂಡ್ ಹೀರೋಯಿನ್ ನ ಸೇವ್ ಕೂಡ ಮಾಡ್ತಾರೆ. ಇದಿಷ್ಟು ಈ ಮೂವಿಯ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ಆರ್ ನಿಮ್ಗೆ ಬೇರೆ ಯಾವ್ದಾದ್ರು ಫಿಲಮ್ ನ ಎಕ್ಸ್ಪ್ಲನೇಷನ್ ಮಾಡ್ಬೇಕಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.